ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಲ್ಯ ಪರ್ವದಲ್ಲಿ ದುರ್ಯೋಧನನು ಅಶ್ವತ್ಥಾಮನನ್ನು ಸೇನಾಧಿಪತಿಯಾಗಿರುವಂತೆ ಕೇಳಲು ಆತನು ಶಲ್ಯನನ್ನು ಸೇನಾಧಿಪತಿಯನ್ನಾಗಿ ಮಾಡಿಕೊಳ್ಳುವಂತೆ ಹೇಳಿದುದು, ದುರ್ಯೋಧನನು ಶಲ್ಯನನ್ನು ಸೇನಾಧಿಪತ್ಯಕ್ಕಾಗಿ ಪ್ರಾರ್ಥಿಸಿದುದು ಎಂಬ 5ನೆಯ ಅಧ್ಯಾಯಕ್ಕೆ ಸ್ವಾಗತ. ಆಮೇಲೆ ಯುದ್ಧೋತ್ಸಾಹಗೊಂಡ ಆ ವೀರರೆಲ್ಲರೂ ಹಿಮಾಚಲದ ಬುಡದವರೆಗೂ ಅಲ್ಲಲ್ಲಿ ಗುಂಪು ಕೂಡಿದರು. ಶಲ್ಯನು, ಚಿತ್ರಸೇನನು, ಶಕುನಿ, ಅಶ್ವತ್ಥಾಮನು, ಕೃಪನು, ಕೃತವರ್ಮನು, ಸುಷೇಣನು, ಅರಿಶಸೇನನು, ಧೃತಸೇನನು, ಜಯತ್ಸೇನನು ಮುಂತಾದ ಅರಸರೆಲ್ಲರೂ ಆ ರಾತ್ರಿ ಅಲ್ಲಿ ನೆರೆದರು. ಕರ್ಣನು ಯುದ್ಧದಲ್ಲಿ ಹತನಾದ ಮೇಲೆ ಅದರಿಂದ ಜಯೋತ್ಸಾಹವುಳ್ಳ ಪಾಂಡವರ ವಿಷಯದಲ್ಲಿ ಭೀತಿಗೊಂಡಿದ್ದ ನಿನ್ನ ಮಕ್ಕಳಿಗೆ ಹಿಮಾಲಯ ಪರ್ವತದಲ್ಲಿ ಹೊರತು ಬೇರೆಲ್ಲಿಯೂ ಮನಸ್ಸಿಗೆ ನೆಮ್ಮದಿಯಿರಲಿಲ್ಲ. ಇದಕ್ಕಾಗಿ ಅವರೆಲ್ಲ ಆ ಸ್ಥಳದಲ್ಲಿ ಒಟ್ಟುಗೂಡಿ ಯುದ್ಧ ಪ್ರಯತ್ನಕ್ಕಾಗಿ ಶಲ್ಯನನ್ನು ಮುಂದಿಟ್ಟುಕೊಂಡು ರಾಜನಾದ ದುರ್ಯೋಧನನನ್ನು ಕುರಿತು ವಿನಯದಿಂದ ಹೀಗೆಂದು ಹೇಳುವರು: ಮಹಾರಾಜ, ಮುಂದೆ ಯಾರ ಬಲದಿಂದ ನಾವು ಯುದ್ಧದಲ್ಲಿ ನಿರಪಾಯವಾಗಿ ಶತ್ರುಗಳನ್ನು ಜಯಿಸುವೆವೋ ಅಂತಹ ಸೇನಾಧಿಪತಿಯೊಬ್ಬನನ್ನು ಏರ್ಪಡಿಸಿಕೊಂಡು ಮುಂದಿನ ಯುದ್ಧವನ್ನು ಹೂಡುವವನಾಗು ಎಂದರು. ಒಡನೆಯೇ ನಿನ್ನ ಮಗನಾದ ದುರ್ಯೋಧನನು ರಥವನ್ನೇರಿ ಅಶ್ವತ್ಥಾಮನ ಬಳಿಗೆ ಹೋದನು. ಆ ಅಶ್ವತ್ಥಾಮನೇನು ಸಾಮಾನ್ಯನಲ್ಲ, ರಥಿಕ ಶ್ರೇಷ್ಠನು, ಎಲ್ಲ ಯುದ್ಧಗಳ ರೀತಿಯನ್ನು ತಿಳಿದವನು. ಯುದ್ಧದಲ್ಲಿ ಯಮನಿಗೆ ಸಮಾನನು. ಅವನ ಅಂದವಾದ ದೇಹಾವಯವಗಳು, ಅವನ ಮೃದು ಮಧುರವಾದ ಮಾತುಗಳು ಎಂಥವರನ್ನಾದರೂ ಆಕರ್ಷಿಸುವಂತಹವು. ಅವನಿಗೆ ಜನ್ಮಸಿದ್ಧವಾದ ಮಣಿಯಿಂದ ಮರೆಸಿದ ಶಿರಸ್ಸು, ಶಂಖದಂತಿರುವ ಕೊರಲು, ಕಮಲ ದಳದಂತಿರುವ ಕಣ್ಣುಗಳು, ಹುಲಿಯ ಮುಖದಂತಿರುವ ಮುಖವೈಖರಿ, ಮೇರುವಿನಂತೆ ಧೀರೋನ್ನತಾಕೃತಿ, ಅವನ ತೋಳು, ಕಣ್ಣು, ನಡೆ, ನುಡಿ ಇವೆಲ್ಲ ಪರಮಶಿವನ ವಾಹನವಾದ ನಂದಿಯ ರೂಪವನ್ನು ಹೋಲುತ್ತಿರುವವು. ದುಂಡಗೆ ಉಬ್ಬಿ ನೀಡಿದ ಭುಜಗಳು, ವಿಶಾಲವಾದ ಎದೆ, ಅರುಣನ ತಮ್ಮನಾದ ಗರುಡನಿಗೆ ಸಮಾನವಾದ ದೇಹಶಕ್ತಿ, ವಾಯುವಿನಂತೆ ವೇಗವಾದ ಗತಿ, ಸೂರ್ಯ ಸಮಾನವಾದ ಕಾಂತಿ, ಶುಕ್ರಾಚಾರ್ಯನಿಗೆ ಸಮಾನವಾದ ಬುದ್ಧಿ, ಕಾಂತಿಯಲ್ಲಿಯೂ ಸೌಮ್ಯ ಸ್ವರೂಪದಲ್ಲಿಯೂ ಚಂದ್ರನಿಗೆ ಸಮಾನನು, ಮೈಯಲ್ಲಿ ಸುವರ್ಣ ಛಾಯೆ, ಒತ್ತಾದ ಮೈಕೀಲುಗಳು, ಅಂದವಾದ ಮತ್ತು ಉರುಟಾದ ತೊಡೆ, ನಡು, ಮೊಳಕಾಲು ಮುಂತಾದ ಅವಯವಗಳು, ದಟ್ಟವಾದ ಪಾದಗಳು, ಸುಂದರವಾದ ಬೆರಳುಗಳು, ಸೂಕ್ಷ್ಮ ನಖಗಳು. ಸೃಷ್ಟಿಕರ್ತನಾದ ಬ್ರಹ್ಮದೇವನು ಬಾರಿ ಬಾರಿಗೂ ತನ್ನಲ್ಲಿ ಆಲೋಚಿಸಿ ತನ್ನ ಸರ್ವ ಪ್ರಯತ್ನದಿಂದ ಸಮಸ್ತ ಲಕ್ಷಣಗಳನ್ನು ಈತನಲ್ಲಿ ತುಂಬಿದಂತಿರುವುದು. ಮತ್ತು ಅವನು ಮಹಾಸಮರ್ಥನು, ವೇದಗಳಿಗೆ ಸಮುದ್ರಪ್ರಾಯನು, ಶತ್ರು ದುರ್ಜಯನು, ಶತ್ರುಗಳನ್ನೆಲ್ಲ ಜಯಿಸತಕ್ಕವನು, ಪ್ರಯೋಗ, ಬಲ, ಉಪಸಂಹಾರ, ಪ್ರಾಯಶ್ಚಿತ್ತಾದಿಗಳನ್ನೆಲ್ಲ ಬಲ್ಲವನು, ಮಂಗಳ ಸ್ವರೂಪವುಳ್ಳವನು, ಮಂತ್ರಗಳ ಪ್ರಯೋಗ ವಿನಿಯೋಗ ಚಿಂತನೆಗಳೇ ಅವನ ಸಹಜ ಗುಣಗಳು, 10 ಅಂಗಗಳು, 4 ಪಾದಗಳು ಉಳ್ಳ ಬಾಣಾಸ್ತ್ರ ಮಂತ್ರ ತತ್ವವನ್ನು ಅರಿತವನು, 4 ವೇದಗಳನ್ನು ಅವುಗಳ ಅಂಗಗಳೊಡನೆಯೂ 5ನೆಯ ವೇದವಾದ ಇತಿಹಾಸದೊಡನೆಯೂ ಸಾಂಗವಾಗಿ ಅರಿತವನು, ಅಯೋನಿಜನಾದ ದ್ರೋಣಾಚಾರ್ಯನ ಉಗ್ರವಾದ ವ್ರತಗಳಿಂದಲೂ ಈಶ್ವರಾರಾಧನೆಯಿಂದಲೂ ಅಯೋನಿಜೆಯಾದ ಕೃಪೆಯಲ್ಲಿ ಜನಿಸಿದವನು, ಮಹಾ ತಪಸ್ವಿ, ಅತ್ಯಂತ ಚತುರನು, ಲೋಕದಲ್ಲಿ ಕಾರ್ಯದಿಂದಲೂ ರೂಪದಿಂದಲೂ ಅಸಮಾನನು, ಎಲ್ಲ ವಿದ್ಯೆಗಳಲ್ಲಿಯೂ ಪಾರಂಗತನು, ಗುಣಗಳಿಗೆ ಸಮುದ್ರ ಪ್ರಾಯನು, ಲೋಕ ಪ್ರಸಿದ್ಧನು. ಈ ಗುಣಗಳಿಂದ ಕೂಡಿದ ಅಶ್ವತ್ಥಾಮನನ್ನು ನೋಡಿ ದುರ್ಯೋಧನನು ಮುಂದೆ ಬಂದು, ಆಚಾರ್ಯ ಪುತ್ರ, ಈಗ ನಮ್ಮೆಲ್ಲರಿಗೂ ನೀನೇ ಪರಮಗತಿ. ಆದುದರಿಂದ ನಿನ್ನ ಅಭಿಪ್ರಾಯದಲ್ಲಿ ಈಗ ಯಾವನು ಸೇನಾಧಿಪತಿಯಾಗಬಹುದೋ ತಿಳಿಸು. ನಾನು ಯಾರನ್ನು ಮುಂದೆ ಬಿಟ್ಟುಕೊಂಡು ಹೋಗಿ ಯುದ್ಧದಲ್ಲಿ ಪಾಂಡವರನ್ನು ಜಯಿಸಬಹುದೋ ಅದನ್ನು ನೀನೇ ತಿಳಿಸಬೇಕು ಎಂದನು. ಆಗ ಅಶ್ವತ್ಥಾಮನು, ಓ ರಾಜ, ಬೇರೆ ಯಾರನ್ನು ಹುಡುಕಬೇಕು? ಇದು ಈ ಶಲ್ಯನು ಕುಲದಲ್ಲಿಯೂ ಕೀರ್ತಿಯಲ್ಲಿಯೂ ರೂಪದಲ್ಲಿಯೂ ಐಶ್ವರ್ಯದಲ್ಲಿಯೂ ಇನ್ನೂ ಎಲ್ಲ ಸದ್ಗುಣಗಳಲ್ಲಿಯೂ ಮೇಲೆನಿಸಿರುವನು. ಈ ಶಲ್ಯನೇ ನಮಗೆ ಸೇನಾಧಿಪತಿಯಾಗಲಿ. ಮಹಾಜ್ಞಾನಿಯಾದ ಈ ಶಲ್ಯನು ತನ್ನ ಮೈದಂದಿರನ್ನೆಲ್ಲ ಬಿಟ್ಟು ನಮ್ಮ ಕಡೆಗೆ ಬಂದು ಸೇರಿದನು. ಇವನು ದೊಡ್ಡ ಸೇನೆಯುಳ್ಳವನು. ಮಹಾಬಾಹುವಾದ ಈತನು ದೇವಸೇನಾಧಿಪತಿಯಾದ ಸಾಕ್ಷಾತ್ ಷಣ್ಮುಖನಿಗೆ ಸಮಾನನು. ದುರ್ಜಯನಾದ ಆ ಕುಮಾರಸ್ವಾಮಿಯನ್ನು ಸೇನಾಪತಿಯನ್ನಾಗಿ ಮಾಡಿಕೊಂಡು ದೇವತೆಗಳು ದೈತ್ಯರನ್ನು ಹೇಗೋ ಹಾಗೆ ನಾವು ಈ ಮದ್ರಾಧಿಪತಿಯನ್ನು ಸೈನ್ಯಾಧಿಪತಿಯನ್ನಾಗಿ ಮಾಡಿಕೊಂಡು ಜಯವನ್ನು ಪಡೆಯುವೆವು ಎಂದನು.
ಒಡನೆಯೇ ಅಲ್ಲಿನ ರಾಜರೆಲ್ಲರೂ ಶಲ್ಯನನ್ನು ಸುತ್ತಿ ನಿಂತು ಜಯಘೋಷಗಳನ್ನು ಮಾಡಿದರು. ಎಲ್ಲರಿಗೂ ಆಗ ಯುದ್ಧದಲ್ಲಿ ಅಧಿಕ ಆವೇಶ ಉಂಟಾಯಿತು. ಆಮೇಲೆ ದುರ್ಯೋಧನನು ಯುದ್ಧದಲ್ಲಿ ಭೀಷ್ಮ ದ್ರೋಣರಿಗೆ ಸಮಾನನೆನಿಸಿ ರಥಾರೂಢನಾಗಿದ್ದ ಆ ಶಲ್ಯನ ಮುಂದೆ ನೆಲದಲ್ಲಿಯೇ ನಿಂತು ಕೈಜೋಡಿಸಿ ನಮ್ರ ಭಾವದಿಂದ, ಓ ಮಿತ್ರವತ್ಸಲ, ವಿದ್ವಾಂಸರು ಇತರರಲ್ಲಿ ಮಿತ್ರತ್ವವನ್ನು ಪರೀಕ್ಷಿಸಿ ತಿಳಿಯುವ ಕಾಲವು ಈಗ ನಿನ್ನ ಮಿತ್ರರಾದ ನಮಗೆ ಪ್ರಾಪ್ತವಾಗಿರುವುದು. ಶೂರನಾದ ನೀನು ರಣರಂಗದಲ್ಲಿ ಕಾಲಿಟ್ಟೊಡನೆ ಶೂರನಾದ ನೀನು ನಮ್ಮ ಸೇನಾಮುಖದಲ್ಲಿದ್ದು ಅದಕ್ಕೆ ನಿಯಾಮಕನಾಗಿರಬೇಕು. ನೀನು ಯುದ್ಧರಂಗಕ್ಕೆ ಕಾಲಿಟ್ಟೊಡನೆಯೇ ಪಾಂಡವರು ಅವರ ಮಂತ್ರಿಗಳು ಎದೆಗುಂದುವರು, ಪಾಂಚಾಲರು ಪ್ರಯತ್ನಹೀನರಾಗುವರು ಎಂದನು. ಆಗ ವಾಕ್ಚತುರನಾದ ಶಲ್ಯನು ರಾಜ ಸಮೂಹದ ನಡುವೆ ನಿಂತಿರುವ ದುರ್ಯೋಧನನನ್ನು ಕುರಿತು, ಓ ಕುರುರಾಜ, ನೀನು ನನ್ನನ್ನು ಯಾವ ಕಾರ್ಯಕ್ಕೆ ನಿಯೋಗಿಸಿದರೂ ನಾನು ಅದಕ್ಕೆ ಸಿದ್ಧನಾಗಿರುವೆನು. ನನ್ನ ಪ್ರಾಣಗಳು, ರಾಜ್ಯವು, ನನ್ನ ವಿಶಿಷ್ಟ ಸಂಪತ್ತುಗಳು ನಿನ್ನ ಪ್ರೀತಿಗಾಗಿಯೇ ಇರುವವೆಂದು ತಿಳಿ ಎಂದನು. ಆಗ ದುರ್ಯೋಧನನು, ಮಾತುಲ, ಬೇರೇನಿದೆ, ಈಗ ನಿನ್ನನ್ನು ಸೇನಾಧಿಪತಿಯನ್ನಾಗಿ ಮಾಡಲೆಳಸುವೆನು. ಹಿಂದೆ ಕುಮಾರಸ್ವಾಮಿಯು ದೇವಾಸುರ ಯುದ್ಧದಲ್ಲಿ ದೇವತೆಗಳನ್ನು ಹೇಗೋ ಹಾಗೆ ನೀನು ನಮ್ಮನ್ನು ಈ ಯುದ್ಧದಲ್ಲಿ ರಕ್ಷಿಸಬೇಕು. ರಾಜೇಂದ್ರ, ದೇವತೆಗಳಿಂದ ಕುಮಾರಸ್ವಾಮಿಯು ಹೇಗೋ ಹಾಗೆ ಈಗಲೇ ನೀನು ನಮ್ಮ ಸೇನಾಧಿಪತ್ಯದಲ್ಲಿ ಅಭಿಷೇಕ ಹೊಂದುವವನಾಗು. ದೇವೇಂದ್ರನು ಅಸುರರನ್ನು ಜಯಿಸಿದಂತೆ ನೀನು ಈಗಿನ ಯುದ್ಧದಲ್ಲಿ ನಮ್ಮ ಶತ್ರುಗಳನ್ನು ಕೊಲ್ಲಬೇಕು ಎಂದನು. ಇದು 5ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.